ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಆಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ICC ಮೆನ್ಸ್ T20 ವರ್ಲ್ಡ್ ಕಪ್ನಲ್ಲಿ 11th ಮ್ಯಾಚ್ ಕಂಪ್ಲೀಟ್ ಆಯಿತು. ನ್ಯೂಜಿಲೆಂಡ್ ವರ್ಸಸ್ UAE ಗ್ರೂಪ್ ಡಿ ಮ್ಯಾಚ್ ಇದಾಗಿತ್ತು. ಈ ಮ್ಯಾಚ್ನ ನ್ಯೂಜಿಲೆಂಡ್ ಅವರು 10 ವಿಕೆಟಿಂದ ಈಸಿಯಾಗಿ ತುಂಬ ಸುಲಭವಾಗಿ ವಿನ್ ಆದರು ಅಂತ ಹೇಳ್ಬೋದು. ಈ ಮ್ಯಾಚು MA ಚಿದಂಬರಂ ಸ್ಟೇಡಿಯಂ ಚೆನ್ನೈಯಲ್ಲಿ ನಡೀತು. ಹಾಗೆ UAE ಅವರು ಟಾಸ್ ವಿನ್ನಾಗಿ ಬ್ಯಾಟಿಂಗ್ ಕೂಡ ಆಯ್ಕೆ ಮಾಡಿಕೊಂಡು ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಆದರೆ ಬಾಲಿಂಗ್ ವಿಷಯಕ್ಕೆ ಬಂದಾಗ ಏನೂ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ. ಫೀಲ್ಡಿಂಗಲ್ಲೂ ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ ಅಂತ ಹೇಳ್ಬೋದು. ಈವನ್ ಕ್ಯಾಪ್ಟನ್ ಅವರೇ ಸುಮಾರು ಮಿಸ್ಫೀಲ್ಡ್ ಮಾಡಿದ್ರು. ಬಾಲರು ಅಷ್ಟೊಂದು ಆಸಕ್ತಿದಾಯಕವಾಗಿ ಬಾಲಿಂಗ್ ಮಾಡ್ತಿರಲಿಲ್ಲ ಅಂತ ಹೇಳ್ಬೋದು. ಒಂದೇ ಒಂದು ಅಂಪೈರ್ಸ್ ಕಾಲ್ ಇದ್ದಿದ್ದು ಬಿಟ್ಟರೆ ಬೇರೆ ಯಾವುದೇ ಒಂದು ಉತ್ತಮವಾದ ಬಾಲಿಂಗ್ ಪ್ರದರ್ಶನ ಬರಲೇ ಇಲ್ಲ ಅಂತ ಹೇಳ್ಬೋದು. ನ್ಯೂಜಿಲೆಂಡ್ ಅವರು ಆರಾಮ್ಸೆ ವಿನ್ನಾಗಿ 2 ಮ್ಯಾಚಿಗೆ 2 ವಿನ್ನಾಗಿ 4 ಪಾಯಿಂಟ್ ಸೆಕ್ಯೂರ್ ಮಾಡಿದ್ದಾರೆ. ಹಾಗೆ ಪಾಯಿಂಟ್ಸ್ ಟೇಬಲಲ್ಲಿ ಫಸ್ಟ್ ಇದ್ದಾರೆ, ಪ್ಲಸ್ 1.919 ರನ್ ರೇಟಿಂದ ಆಲ್ಮೋಸ್ಟ್ ಆಲ್ ಕ್ವಾಲಿಫೈ ಆದಂಗೆ ಈ ಗ್ರೂಪಿಂದ ಅಂತ ಹೇಳ್ಬೋದು. ಇದೊಂದು ಟಫ್ ಗ್ರೂಪ್ ಆಗಿತ್ತು, ಯಾಕಂದರೆ ಆಫ್ಘಾನಿಸ್ತಾನ ಇತ್ತು, RSA ಇದೆ. ಸೊ ಹಾಗಾಗಿ ಒಂದು ಟಫ್ ಗ್ರೂಪೇ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಬೋರ್ಡ್ ವಿಚಾರಕ್ಕೆ ಬರೋದಾದರೆ UAE ಅವರು 20 ಓವರ್ಗಳಲ್ಲಿ 6 ವಿಕೆಟ್ ಕಳ್ಕೊಂಡು 173 ರನ್ ಗಳಿಸಿದ್ರು. ಒಂದು ಉತ್ತಮವಾದ ಸ್ಕೋರ್ ಅಂತಲೇ ಹೇಳ್ಬೋದು. ಅವರು ಆ ಟೀಮಿಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ವಿಕೆಟ್ ಬೇಗ ಹೋಯಿತು. ಆದರೆ ನೆಕ್ಸ್ಟ್ ಬಂದಂಥ ಕ್ಯಾಪ್ಟನ್ ಓಪನರ್ ಆದ ಮೊಹಮ್ಮದ್ ವಾಸಿಮ್ ಕ್ಯಾಪ್ಟನ್ 45 ಬಾಲಿಗೆ 66 ನಾಟ್ಔಟ್ ಆಗಿದೆ. ಹಾಗೆ ಅಶ್ಲೇಷನ್ ಶರ್ಫು ಅವರು 47 ಬಾಲಿಗೆ 55 ರನ್ ಹೊಡೆದ್ರು. ಒಂದು ಉತ್ತಮ ಪಾರ್ಟ್ನರ್ಶಿಪ್ ಕೂಡ ಕೊಟ್ಟರು ಅಂತ ಹೇಳ್ಬೋದು. ಇವರು 77 ಬಾಲಿಗೆ 107 ರನ್ ಹೊಡೆದ್ರು 2ನೇ ವಿಕೆಟ್ಗೆ. ಒಂದು ಉತ್ತಮ ರನ್ ಹತ್ರ ಹೋದಿದಾಗ ಸ್ವಲ್ಪ ವಿಕೆಟ್ ಕಳ್ಕೊಂಡ್ರು. ಆದರೆ ಲಾಸ್ಟಲ್ಲಿ ಮಯಾಂಕ್ ಕುಮಾರ್ ಅವರು 13 ಬಾಲಿಗೆ 21 ರನ್ ಹೊಡೆದ್ರು. ಸ್ವಲ್ಪ ತಂಡ ಒಂದು ಉತ್ತಮವಾದ ರನ್ ಗಳಿಸಲು ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ಬಾಲಿಂಗ್ ವಿಚಾರಕ್ಕೆ ಬಂದರೆ ಮ್ಯಾಟ್ ಹೆನ್ರಿ ಅವರು 2 ವಿಕೆಟ್ ಪಡ್ಕೊಂಡ್ರು. ಅದು ಬಿಟ್ಟರೆ ಜೇಕಬ್ ಡೆಫಿ ಅವರು, ಲೂಕಿ ಫರ್ಗ್ಯೂಸನ್, ಹಾಗೆ ಮಿಚೆಲ್ ಸ್ಯಾಂಥರ್, ಹಾಗೆ ಗ್ಲೆನ್ ಫಿಲಿಪ್ಸ್ ಅವರು ತಲಾ 1 ವಿಕೆಟ್ ಪಡ್ಕೊಂಡ್ರು. ಇನ್ನು ಈ ಚೇಸಿಂಗ್ ಬೆನ್ನತ್ತಿದ್ದ ನ್ಯೂಜಿಲೆಂಡ್ ಅವರು 15.2 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 175 ರನ್ ಗಳಿಸಿ ತುಂಬ ಸುಲಭದಾಯಕವಾಗಿ ಈ ಮ್ಯಾಚನ್ನು 10 ವಿಕೆಟಿಂದ ಗೆದ್ದರು. ಫಿನ್ ಅಲೆನ್ ಅವರು 50 ಬಾಲಿಗೆ 84 ನಾಟ್ಔಟ್. ಹಾಗೆ ಟಿಮ್ ಶಿರ್ಫೆಟ್ ಅವರು 42 ಬಾಲಿಗೆ 89 ರನ್ ಹೊಡೆದು ಈ ಒಂದು ಆಟಕ್ಕೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೀತು ಅಂತ ಹೇಳ್ಬೋದು. ಇನ್ನು ಬಾಲಿಂಗಲ್ಲಿ ಯಾರಿಂದನೂ ಉತ್ತಮ ಪ್ರದರ್ಶನ ಬಂದಿಲ್ಲ UAE ಪರ ಅಂತ ಹೇಳ್ಬೋದು. ಇನ್ನು ಈ ಒಂದು ಪಾರ್ಟ್ನರ್ಶಿಪ್ಪು ಯಾವುದೇ ವಿಕೆಟ್ಗೆ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಆಗಿದೆ ಅಂತ ಹೇಳ್ಬೋದು T20 ವರ್ಲ್ಡ್ ಕಪ್ಪಲ್ಲಿ. ಇನ್ನು ಈ 150+ ಟಾರ್ಗೆಟನ್ನು ಈಸಿಯಾಗಿ ಚೇಸ್ ಮಾಡಿದ್ರು ಅಂತ ಹೇಳ್ಬೋದು. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ವರ್ಲ್ಡ್ ಕಪ್ಪಲ್ಲಿ ಇದೇ ಹೈಯೆಸ್ಟ್ ಅಂತ ಮಾಡ್ತೀನಿ. ಆಮೇಲೆ ಉತ್ತಮವಾದ ಒಂದು ಪಾರ್ಟ್ನರ್ಶಿಪ್ ಕೂಡ ಕೊಟ್ಟರು ಫಸ್ಟ್ ವಿಕೆಟಿಗೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನ್ಯೂಜಿಲೆಂಡ್ ಒಂದು ಉತ್ತಮ ಲಯದಲ್ಲಿದೆ ಅಂತ ಹೇಳ್ಬೋದು. ಇದಿಷ್ಟು ಈ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.